ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ. ನಿನ್ನೆ ನಮ್ಮ ಮಾರ್ಕೆಟ್ ಅಲ್ಲಿ ಕೊನೆ ಒಂದು ಗಂಟೆಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಇವತ್ತು ಅದಕ್ಕೆ ರಿವರ್ಸಲ್ ಕಂಡು ಬಂದಿದೆ. ಕೊನೆ ಒಂದು ಗಂಟೆಯಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಸೊ ಅದರ ಹಿಂದಿನ ಕಾರಣಗಳೇನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕೆಲವು ಸ್ಟಾಕ್ ಗಳನ್ನು ಕೂಡ ತಗೊಳ್ತೀನಿ. ಆ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು 535 ಪಾಯಿಂಟ್ಸ್ ಅಥವಾ 0.74% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಓಪನಿಂಗ್ ಪರವಾಗಿಲ್ಲ, ಸ್ವಲ್ಪ ಅಪ್ಪಲ್ಲೇ ಆಯ್ತು ಇವತ್ತು ನಮ್ಮ ಮಾರ್ಕೆಟ್. ಸೊ ಅದರ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಮತ್ತೆ ಆಲ್ಮೋಸ್ಟ್ ನೋಡಬಹುದು ನೀವು ಇಲ್ಲಿ 1:30 ಕೂಡ ಡೌನ್ ಅಲ್ಲೇ ಇತ್ತು. 1:30 ನಂತರ ಸಡನ್ ಆಗಿ ಸ್ಪೈಕ್ ಕೊಂಡು ಬಂತು. ಎಸ್ಪೆಷಲಿ ಕೊನೆ ಒಂದು ಗಂಟೆಯಲ್ಲಿ ಔಟ್ ಪರ್ಫಾರ್ಮ್ ಮಾಡ್ತು ಅಂತಾನೆ ಹೇಳ್ಬೋದು ಮಾರ್ಕೆಟ್. ಇವತ್ತು ನಾವು ಜಸ್ಟ್ ಕ್ಲೋಸಿಂಗ್ ಅನ್ನ ನೋಡಿದ್ರೆ ಜಸ್ಟ್ 535 ಪಾಯಿಂಟ್ಸ್ ಅಂತ ಕಾಣುತ್ತೆ. ಆದ್ರೆ ಇವತ್ತಿನ ಲೋ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಬಹುದು ಸೆನ್ಸೆಕ್ಸ್ ಅಲ್ಲಿ 1000 ಪಾಯಿಂಟ್ಸ್ ಅಪ್ ಆಗಿದೆ ಇವತ್ತಿನ ಲೋ ಇಂದ. ಓವರ್ ಆಲ್ ಒಳ್ಳೆ ರಿಕವರಿಯನ್ನ ನಮ್ಮ ಮಾರ್ಕೆಟ್ ಮಾಡ್ತು. ಆದ್ರೆ ಕೊನೆ ಒಂದು ಗಂಟೆಯಲ್ಲಿ ಮಾತ್ರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು. ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲೂ ಕೂಡ ನೋಡಬಹುದು ಗ್ಯಾಪ್ ಅಪ್ ಓಪನಿಂಗ್ ಆಯ್ತು. ಬಿಗ್ ಡಿಫರೆನ್ಸ್ ಏನಿರಲಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಅಪ್ ಅಲ್ಲಿ ಓಪನ್ ಆಯ್ತು, ಅದ್ರ ನಂತರ ಡೌನ್ ಆಯ್ತು. ಮತ್ತೆ ಕ್ಲೋಸಿಂಗ್ 162 ಪಾಯಿಂಟ್ಸ್ ಅಥವಾ 0.74% ಅಲ್ಲಿ ಆಗಿದೆ. ಆದ್ರೆ ಇವತ್ತಿನ ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 321 ಪಾಯಿಂಟ್ಸ್ ಅನ್ನ ರಿಕವರಿ ಮಾಡಿದೆ ಇವತ್ತು ಲೋ ಇಂದ. ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಕಂಡು ಬಂತು. ನಿನ್ನೆಗೆ ಎಕ್ಸಾಕ್ಟ್ ರಿವರ್ಸಲ್ ಅಂತ ಹೇಳ್ಬೋದು. ಸೊ ನಿನ್ನೆ ಆಲ್ಮೋಸ್ಟ್ 2 ಗಂಟೆವರೆಗೂ ಕೂಡ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು. 2 ಗಂಟೆ ನಂತರ ಡೌನ್ ಆಯ್ತು. ಇವತ್ತು 2 ಗಂಟೆ ನಂತರ ಸ್ವಲ್ಪ ಪಾಸಿಟಿವ್ ಮೊಮೆಂಟಮ್ ಕಡೆ ತಿರುಗ್ತು ಮಾರ್ಕೆಟ್. ಹಾಗೆ ನಾವು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಮೊದಲಿಗೆ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ನೋಡೋಣ. ನಿಫ್ಟಿ ನೆಕ್ಸ್ಟ್ 15 ನಲ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 100 ಅಲ್ಲಿ 0.79%, ನಿಫ್ಟಿ 200 ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಮಿಡ್ ಕ್ಯಾಪ್ 50 ನೋಡಬಹುದು 1% ಗಿಂತ ಜಾಸ್ತಿ ಪಾಸಿಟಿವ್ ಇದೆ. ನಿಫ್ಟಿ ಮಿಡ್ ಕ್ಯಾಪ್ 100 ಕೂಡ ಮೋರ್ ದೆನ್ 1% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ 0.68%. ನಿಫ್ಟಿ ಮಿಡ್ ಕ್ಯಾಪ್ 150 ನೋಡಬಹುದು 0.8. ಸ್ಮಾಲ್ ಕ್ಯಾಪ್ 50 ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ಎಲ್ಲ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಕೂಡ ಇವತ್ತು ಪಾಸಿಟಿವ್ ಆಗಿ ಪರ್ಫಾರ್ಮ್ ಮಾಡಿದವೆ. ನಿನ್ನೆ ಆಲ್ಮೋಸ್ಟ್ ಎಲ್ಲವೂ ಕೂಡ ನೆಗೆಟಿವ್ ಇದ್ದು. ಮೈಕ್ರೋ ಕ್ಯಾಪ್ ಕೂಡ ನೋಡಬಹುದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. ಹಾಗೆ ನಾವು ಸೆಕ್ಟೋರಲ್ ಇಂಡೈಸಸ್ ಗಳಿಗೆ ಬಂದ್ರೆ ಇವತ್ತು ಸ್ವಲ್ಪ ಮಾರ್ಕೆಟ್ ಅನ್ನ ಡ್ರಾಗ್ ಮಾಡಿದ್ದು ಅಂತಂದ್ರೆ ನಿಫ್ಟಿ ಬ್ಯಾಂಕ್ ಅಂತ ಹೇಳ್ಬೋದು. ಆದ್ರೆ ತುಂಬಾ ಒಳ್ಳೆ ರಿಕವರಿ ಇಲ್ಲೂ ಕೂಡ ಕಂಡು ಬಂದಿದೆ ಕೊನೆ ಮೂಮೆಂಟ್ ಅಲ್ಲಿ. ಸೊ ಹಾಗಾಗಿನೇ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿದ್ದು. ನಿಫ್ಟಿ ಆಟೋ ಅಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು ಇವತ್ತು. ಫೈನಾನ್ಷಿಯಲ್ ಸರ್ವಿಸಸ್ ಡೌನ್ ಆಯ್ತು. FMCG ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು. ಲಾಸ್ಟ್ 3-4 ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ಫ್ಲಾಟ್ ಆಗಿರ್ತಾ ಇದ್ದಂತ FMCG ಇವತ್ತು ಆಲ್ಮೋಸ್ಟ್ 1% ಪಾಸಿಟಿವ್ ಆಯ್ತು. ಇವತ್ತಿನ ಮ್ಯಾನ್ ಆಫ್ ದಿ ಮ್ಯಾಚ್ ಹೋಗ್ಬೇಕು ಅಂತಂದ್ರೆ ಅದು ನಿಫ್ಟಿ IT ಸೆಕ್ಟರ್ ಗೆ ಹೋಗ್ಬೇಕು. ನೋಡಬಹುದು 2% ಹತ್ತತ್ರ ರ್ಯಾಲಿ ನಿಫ್ಟಿ IT ನಲ್ಲಿ ಕಂಡು ಬಂದಿದೆ. ಅದರ ಹಿಂದಿನ ಕಾರಣ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಈಗ ಮೀಡಿಯಾ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಬಂತು. ಮೆಟಲ್, ಫಾರ್ಮಾ, PSU ಬ್ಯಾಂಕ್ಗಳು ಇವತ್ತು ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟು ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಪ್ರೈವೇಟ್ ಬ್ಯಾಂಕ್ಗಳು ಡೌನ್ ಆದವು. ಯಾಕಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಸ್ವಲ್ಪ ಪ್ರೆಷರ್ ಅಲ್ಲಿ ಇತ್ತು. ಅದಕ್ಕೆ ಕಾರಣ ನಾನು ಹೇಳ್ತೀನಿ, ಮುಂದುವರೆದು ನಿಮಗೆ ಗೊತ್ತಾಗುತ್ತೆ. ಸ್ಟಿಲ್ ನಿಫ್ಟಿ PSU ಬ್ಯಾಂಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಾಗೆ ರಿಯಾಲಿಟಿನಲ್ಲಿ 0.5%, ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್, ಗ್ಯಾಸ್ ಅಂಡ್ ಆಯಿಲ್, ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂತು. ಬಟ್ ಔಟ್ ಪರ್ಫಾರ್ಮ್ ಮಾಡಿದ್ದು 2 ಇಂಡೆಕ್ಸ್ ಗಳು ಅಂತಂದ್ರೆ ನಿಫ್ಟಿ IT ಅಂಡ್ ನಿಫ್ಟಿ ಆಟೋ. ಎರಡು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟವು. ಹಾಗೆ ನಾವು ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಅನ್ನು ನೋಡಬಹುದು 99 ಪಾಯಿಂಟ್ಸ್ ಡೌನ್ ಅಲ್ಲಿ ನಿಫ್ಟಿ ಬ್ಯಾಂಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ನೋಡಬಹುದು ಯಾವ ರೀತಿ ಡೌನ್ ಆಗಿತ್ತು, ಅದರ ನಂತರ ಯಾವ ರೀತಿ ರಿಕವರಿ ಕಂಡು ಬಂದಿದೆ ಅಂತ. ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿದೆ, ಇಲ್ಲಾಂದ್ರೆ ಪಾಸಿಟಿವ್ ಗೆ ಬರ್ತಾ ಇತ್ತು. ಆ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು. ಇಲ್ಲೂ ಕೂಡ ನಾವು ಇವತ್ತಿನ ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 486 ಪಾಯಿಂಟ್ಸ್ ಅಥವಾ ಮೋರ್ ದನ್ 1% ರಿಕವರಿ ಕಂಡು ಬಂದಿದೆ ಇವತ್ತಿನ ಲೋ ಇಂದ. ಸೊ ಒಳ್ಳೆ ಪ್ರಮಾಣದ ರಿಕವರಿ ಇಲ್ಲೂ ಕೂಡ ಕಂಡು ಬಂತು. ಜೊತೆಗೆ ಈ ರಿಕವರಿ ಜೊತೆ ಇನ್ನೊಂದು ಪಾಯಿಂಟ್ ಆಡ್ ಆಯ್ತು, ಅದು ನಿಫ್ಟಿ IT. ಸೊ ಇಲ್ಲೂ ಕೂಡ ನೋಡಬಹುದು ಮಾರ್ನಿಂಗ್ ಇಂದ ಕೂಡ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇತ್ತು ನಿಫ್ಟಿ IT. ಬಟ್ ಕೊನೆಯಲ್ಲಿ ಒಳ್ಳೆ ರಿಕವರಿಯನ್ನ ಮಾಡ್ತು, ಪಾಸಿಟಿವ್ ಬಂದ್ಬಿಡ್ತು. ಅದರಲ್ಲೂ 724 ಪಾಯಿಂಟ್ಸ್ ಅಥವಾ 2% ಹತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ IT ನಲ್ಲಿ ಕಂಡು ಬಂತು. ಸೊ ಹಾಗಾಗಿ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ರಿವರ್ಸಲ್ ಇವತ್ತು ನೋಡ್ಲಿಕ್ಕೆ ಸಿಕ್ತು. ಆದ್ರೆ ಈ 2 ಸೆಕ್ಟರ್ ಗಳ ಪರ್ಫಾರ್ಮೆನ್ಸ್ ಗೆ 2 ಕಾರಣಗಳಿದೆ. ಮೊದಲಿಗೆ ನಾವು ನಿಫ್ಟಿ ಬ್ಯಾಂಕ್ ನ ಈ ರೀತಿ ಪರ್ಫಾರ್ಮೆನ್ಸ್ ಗೆ ಕಾರಣ ಏನು ಅಂತ ನೋಡೋದಾದ್ರೆ FOMC ಮಿನಿಟ್ಸ್ ರಿಲೀಸ್ ಆಗಿದ್ದು. ನಾನು ಸಂಡೇ ವಿಡಿಯೋದಲ್ಲಿ ಹೇಳಿದೆ FOMC ಮಿನಿಟ್ಸ್ 22ನೇ ತಾರೀಕು ಅಥವಾ 21ನೇ ತಾರೀಕು ಸಂಜೆ ರಿಲೀಸ್ ಆಗುತ್ತೆ. ಮಾರ್ಕೆಟ್ ರಿಯಾಕ್ಷನ್ 22ನೇ ತಾರೀಕು ನೋಡ್ಲಿಕ್ಕೆ ಸಿಗುತ್ತೆ ಅಂತ. FOMC ಮಿನಿಟ್ಸ್ ರಿಲೀಸ್ ಆಗಿದೆ. ಅದರ ಕೀ ಹೈಲೈಟ್ಸ್ ಅನ್ನ ನಾನು ಇಲ್ಲಿ ಓಪನ್ ಮಾಡಿದೀನಿ. ನೋಡಬಹುದು ಮೊದಲನೇದಾಗಿ ಮೋಸ್ಟ್ ಪಾರ್ಟಿಸಿಪೆಂಟ್ಸ್ ನೋಟೆಡ್ ದ ರಿಸ್ಕ್ಸ್ ಆಫ್ ಮೂವಿಂಗ್
ಟೂ ಕ್ವಿಕ್ಲಿ ಟು ಈಸ್ ದ ಸ್ಟಾನ್ಸ್. ಅಂದ್ರೆ ಮಾನಿಟರಿ ಸ್ಟಾನ್ಸ್ ಏನಿದೆ, ನಾವು ಸಡನ್ ಆಗಿ ಮೂವ್ ಆದ್ರೆ ತುಂಬಾ ರಿಸ್ಕ್ ಆಗ್ಬಹುದು ಮುಂದೆ ಅನ್ನುವಂತ ಒಪಿನಿಯನ್ ವ್ಯಕ್ತಪಡಿಸಿದ್ದಾರೆ ಮೆಜಾರಿಟಿ ಪಾರ್ಟಿಸಿಪೆಂಟ್ಸ್. ಹಾಗೆ ಮೋಸ್ಟ್ ಪಾರ್ಟಿಸಿಪೆಂಟ್ಸ್ ಎಂಫಸೈಸ್ಡ್ ಇಂಪಾರ್ಟೆನ್ಸ್ ಆಫ್ ಕೇರ್ಫುಲಿ ಅಸೆಸಿಂಗ್ ಇನ್ಕಮಿಂಗ್ ಡೇಟಾ. ಸೊ ಇನ್ಕಮಿಂಗ್ ಡೇಟಾ ಅಂತಂದ್ರೆ ಒಂದು ಇನ್ಫ್ಲೇಷನ್ ಡೇಟಾ, ಇನ್ನೊಂದು ಎಕಾನಮಿ ಬಗ್ಗೆ GDP. ಸೊ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇರೋದು ಇನ್ಫ್ಲೇಷನ್ ಡೇಟಾನೇ. ಸೊ ಇನ್ಫ್ಲೇಷನ್ ಡೇಟಾ ನೋಡ್ಕೊಂಡೆ ನಾವು ಡಿಸಿಷನ್ ತಗೊಳ್ಬೇಕು, ಯಾವ ರೀತಿ ಬರುತ್ತೆ ಅದ್ರ ಮೇಲೆ ನಮ್ಮ ಡಿಸಿಷನ್ ಇರಬೇಕು ಅಂತ ಹೇಳಿದ್ದಾರೆ. ಹಾಗೆ most participants judged that policy rate was likely at its peak for this tightening cycle. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಪಾರ್ಟಿಸಿಪೆಂಟ್ಸ್ ಅಂದ್ರೆ ಫೆಡ್ ಮೆಂಬರ್ಸ್ ಈಗ ಇರುವಂತ ರೇಟ್ಸ್ ಏನಿದೆ ಅದೇ ಎಷ್ಟು, ಸೊ ಇದೇ ಪೀಕ್, ಅದಕ್ಕಿಂತ ಮೇಲೆ ಹೋಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದ್ದಂತ ವಿಷಯ. ಹಾಗಾಗಿನೇ ಲಾಸ್ಟ್ 3-4 ಮೀಟಿಂಗ್ ಅಲ್ಲೂ ಕೂಡ ಯಾವುದೇ ರೀತಿಯ ರೇಟ್ ಹೈಕ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಸೊ ಮಾಡದೇ ಇರೋದೇ ಅದೇ ಕಾರಣಕ್ಕೆ. ಇನ್ನು ಮುಂದೆ ಏನು ರೇಟ್ ಹೈಕ್ ನ ಭಯ ಇಲ್ಲ ಸದ್ಯದ ಮಟ್ಟಿಗೆ ಬರ್ತಾ ಇರುವಂತ ಡೇಟಾ ಪ್ರಕಾರ. ಬಟ್ ಡೇಟಾದಲ್ಲಿ ಬದಲಾವಣೆ ಆದ್ರೆ ಅದು ಬೇರೆ ವಿಚಾರ. ಸೊ ಇಲ್ಲಿ ಇವ್ರು ಹೇಳಿರೋದು ಇದು ಟಾಪ್ ಅಂತ ಅನ್ಸುತ್ತೆ ಅಂತ. ಸೊ ಇದಕ್ಕಿಂತ ಫರ್ದರ್ ಹೋಗುವಂತ ಅವಶ್ಯಕತೆ ಇಲ್ಲ ಆಸ್ ಆಫ್ ನೌ ಅಂತಾನೆ. ಜೊತೆಗೆ ಅಫಿಷಿಯಲ್ಸ್ ಬಿಲೀವ್ ಇಟ್ ವೋಂಟ್ ಬಿ ಅಪ್ರಾಪ್ರಿಯೇಟ್ ಟು ಕಟ್ ರೇಟ್ ಅಂಟಿಲ್ ಇನ್ಫ್ಲೇಷನ್ ವಾಸ್ ನಿಯರ್ 2%. ಸೊ ಎಲ್ಲರೂ ಕೂಡ ಹೇಳ್ತಾ ಇರೋದು ಅಟ್ಲೀಸ್ಟ್ 2% ಹತ್ರ ಇನ್ಫ್ಲೇಷನ್ ಬರೋವರೆಗೂ ಕೂಡ ನಾವು ರೇಟ್ ಕಟ್ ಅನ್ನ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು ಮೊನ್ನೆ ತಾನೇ US ನ ಇನ್ಫ್ಲೇಷನ್ ಡೇಟಾ ನೋಡಿದ್ವಿ. ಫಾರ್ ದ ಫಸ್ಟ್ ಟೈಮ್ 2.9% ಎಕ್ಸ್ಪೆಕ್ಟೇಷನ್ ಇತ್ತು, ಆದ್ರೆ ಅದಕ್ಕಿಂತ ಜಾಸ್ತಿನೇ ಬಂತು 3.1%. ಅಂದ್ರೆ 2% ವರೆಗೂ ಬರ್ದೇ ಇರ್ಬೋದು, ಆದ್ರೆ ಅಟ್ಲೀಸ್ಟ್ ಹತ್ರನಾದ್ರೂ ಬರ್ಬೇಕಲ್ಲ. 2.6, 2.7, 2.8 ಈ ರೀತಿನಾದ್ರೂ ಬಂದ್ರೆ ಆಗ ಫೆಡ್ ಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಇಲ್ಲ ಇನ್ ಮುಂದಿನ ದಿನಗಳಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಅಂತ. ಸೊ ಅಲ್ಲಿವರೆಗೂ ಬರೋವರೆಗೂ ನಾವು ರೇಟ್ ಕಟ್ ಅನ್ನ ಮಾಡೋದು ಅಷ್ಟು ಸರಿಯಾಗಲ್ಲ ಅನ್ನೋಂತ ಒಪಿನಿಯನ್ ಹೇಳಿದ್ದಾರೆ. ಸೊ ಈ ಡೀಟೇಲ್ಸ್ ಬಂದ ಮೇಲೆ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಸ್ವಲ್ಪ ಪ್ರೆಷರ್ ಕಂಡು ಬಂತು. ಸೊ ಹಾಗಾಗಿನೇ ಬ್ಯಾಂಕಿಂಗ್ ಸ್ಟಾಕ್ ಗಳು ಅಥವಾ ಬ್ಯಾಂಕಿಂಗ್ ಇಂಡೆಕ್ಸ್ ನಾವು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಡೌನ್ ಫಾಲ್ ಆಗ್ಲಿಕ್ಕೆ ಶುರು ಆಯ್ತು. ಬಟ್ ಕೊನೆಯಲ್ಲಿ ಮೊಮೆಂಟಮ್ ಚೇಂಜ್ ಆಯ್ತು. ತುಂಬಾ ಜನ ಮೇ ಬಿ ಬೈ ಮಾಡಿರ್ತಾರೆ, ಸ್ವಲ್ಪ ಮೂಡ್ ಚೇಂಜ್ ಮಾಡ್ಕೊಂಡು. ಸೊ ಹಾಗಾಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಬಂದಿರಬಹುದು. ಜೊತೆಗೆ IT ಸೆಕ್ಟರ್ ಅಲ್ಲಿ ಒಳ್ಳೆ ರಿವೈವಲ್ ಬರ್ಲಿಕ್ಕೆ ಕಾರಣ ಎನ್ವಿಡಿಯಾ. ಸಾಕಷ್ಟು ಸಲ ನಾನು ಕವರ್ ಮಾಡಿದ್ದೀನಿ ಎನ್ವಿಡಿಯಾ ಕಾರ್ಪೊರೇಷನ್ ಶೇರ್ ಅನ್ನ. ಎನ್ವಿಡಿಯಾದ ಅರ್ನಿಂಗ್ಸ್ ಬಗ್ಗೆ ಡೀಟೇಲ್ಸ್ ಅನೌನ್ಸ್ ಆಗಿದೆ. ನೀವು ಇಲ್ಲಿ ನೋಡಬಹುದು ಎನ್ವಿಡಿಯಾ ಶೇರ್ಸ್ ಪ್ರಾಪ್ 12% in pre-market trade after AI fueled bumper earnings. ಸೊ ಎಲ್ಲೂ ಕೂಡ ನೋಡಬಹುದು ಎನ್ವಿಡಿಯಾ ಅನೌನ್ಸಸ್ ಫೈನಾನ್ಷಿಯಲ್ ರಿಸಲ್ಟ್ಸ್ ಫಾರ್ 4th quarter and fiscal 2024. ಸೊ AI ಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಹಾಗಾಗಿನೇ ಪ್ರೀ ಮಾರ್ಕೆಟ್ ಅಲ್ಲಿ ಅರೌಂಡ್ 12% ಅಪ್ ಆಗಿದೆ ಎನ್ವಿಡಿಯಾ ಶೇರ್. ಇವತ್ತು ಮಾರ್ಕೆಟ್ ಓಪನ್ ಆದ್ಮೇಲೆ ಗೊತ್ತಾಗುತ್ತೆ. ಸೊ ಇಲ್ಲಿವರೆಗೂ ಮಾರ್ಕೆಟ್ ಇನ್ನೂ ಓಪನ್ ಇಲ್ಲ. ಸೊ ಹಾಗಾಗಿ ನಿನ್ನೆ 3% ಹತ್ತದರ ಡೌನ್ ಫಾಲ್ ತೋರಿಸ್ತಾ ಇದೆ. ಸೊ ಮಾರ್ಕೆಟ್ ಓಪನ್ ಆದಾಗ ಇದರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡ್ಲಿಕ್ಕೆ ಸಿಗುತ್ತೆ ಅಬ್ಸರ್ವ್ ಮಾಡಬೇಕಾಗಿದೆ. ಸೊ ಆಸ್ ಆಫ್ 12% ಅಪ್ ಆಗಿದೆ ಪ್ರೀ ಮಾರ್ಕೆಟ್ ಟ್ರೇಡ್ ಅಲ್ಲಿ. ಈ ನ್ಯೂಸ್ ಬಂತು, ಸೊ ಹಾಗಾಗಿ ಸ್ವಲ್ಪ ನಿಫ್ಟಿ IT ಸ್ಟಾಕ್ ಗಳಿಗೆ ಜೀವ ಬಂತು ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ಸೊ ಮೇ ಬಿ ಇನ್ನು ನೆಗೆಟಿವ್ ಆಗಿ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರ್ತಾ ಇತ್ತು. ಮಾರ್ಕೆಟ್ ಕೂಡ ನೆಗೆಟಿವ್ ಟ್ರೆಂಡ್ ಅಲ್ಲೇ ಹೋಗುವಂತ ಚಾನ್ಸಸ್ ಇರ್ತಾ ಇತ್ತು. ಸೊ ಯಾವಾಗ ಇಲ್ಲಿ ಸ್ಟ್ರಾಂಗ್ ರಿಕವರಿ ಕಂಡು ಬಂತು, ಆಬ್ವಿಯಸ್ಲಿ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ರಿಕವರಿಯನ್ನ ಮಾಡುದು. ಹಾಗೆ ನಾವು ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಯೂಚರ್ಸ್ ಎಸ್ಪೆಷಲಿ ನೋಡಬಹುದು 106 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಫ್ಯೂಚರ್ಸ್. ಸೊ ಇದು ಕೂಡ ನಮ್ಮ ಮಾರ್ಕೆಟ್ ಗೆ ಪಾಸಿಟಿವ್ ಮೊಮೆಂಟಮ್ ಅನ್ನೇ ತಂದ್ಕೊಡ್ತು. ಸೊ ಇಲ್ಲೂ ಕೂಡ ಸಪೋರ್ಟ್ ಸಿಕ್ತು ನಮಗೆ. ಅದರ ನಂತರ ನಾವು ಯುರೋಪಿಯನ್ ಮಾರ್ಕೆಟ್ ಅಥವಾ ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಸೊ ಇಲ್ಲೂ ಕೂಡ ಸ್ವಲ್ಪ ಸಪೋರ್ಟ್ ಚೆನ್ನಾಗೇ ಸಿಕ್ತು. ನಿನ್ನೆ ಅಮೆರಿಕನ್ ಮಾರ್ಕೆಟ್ ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡಿದೆ, ಆದ್ರೆ ಸೊ ನೀವು ಇವತ್ತಿನ ಯುರೋಪಿಯನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. ಎಲ್ಲ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ಕೆಲವು ಮಾರ್ಕೆಟ್ ಗಳು ಮಾತ್ರ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದಾವೆ ನೋಡಬಹುದು. ಎಲ್ಲ ಕಡೆ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಸೊ ಇದರ ಕ್ಲಿಯರ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಗಳ ಮೇಲೂ ಕೂಡ ಬಿತ್ತು. ಹಾಗಾಗಿ ನೆಗೆಟಿವ್ ಇದ್ದಂತ ನಮ್ಮ ಮಾರ್ಕೆಟ್ ಪಾಸಿಟಿವ್ ಆಯ್ತು. ಇದಕ್ಕೆ ಮೇಜರ್ ರೀಸನ್ IT ಸೆಕ್ಟರ್ ನ ರಿಕವರಿ ಬಿಕಾಸ್ ಆಫ್ ಎನ್ವಿಡಿಯಾ ಅರ್ನಿಂಗ್. ಸೊ AI ಗೆ ಸಂಬಂಧಪಟ್ಟಂತೆ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಾನು ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಈ ಸ್ಟಾಕ್ ಅನ್ನ. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇರುವಂತಹ ಸ್ಟಾಕ್ ಇದು, ನಮ್ಮ ಇಂಡಿಯಾದ ಮಾರ್ಕೆಟ್ ಅಲ್ಲ. ಕನ್ಫ್ಯೂಸ್ ಆಗಬಹುದು ಕೆಲವರಿಗೆ, ಎಸ್ಪೆಷಲಿ ಹೊಸೊಬ್ಬರಿಗೆ. ಇದು US ಡಾಲರ್. ಹಾಗೆ ಈ ಕಂಪನಿ ನಮ್ಮ ಇಂಡಿಯಾದ ಹಲವಾರು ಕಂಪನಿಗಳ ಜೊತೆ ಕೂಡ AI ಗೆ ಸಂಬಂಧಪಟ್ಟಂತೆ ಡೀಲ್ ಮಾಡ್ಕೊಂಡಿದೆ. ಸೊ ಅದ್ರ ಬಗ್ಗೆ ಕೂಡ ನ್ಯೂಸ್ ಅನ್ನ ನಾನು ಹಲವಾರು ಸಲ ಕವರ್ ಮಾಡಿದ್ದೆ. ಸೊ ಇದೆರಡು ಪಾಯಿಂಟ್ಸ್ ನೆಗೆಟಿವಿಟಿಯನ್ನು ಕೂಡ ತಂದು ಕೊಡ್ತು, ಎಸ್ಪೆಷಲಿ FOMC ಮಿನಿಟ್ಸ್. ಅದರ ನಂತರ ಎನ್ವಿಡಿಯಾ ನಂಬರ್ಸ್ ಪಾಸಿಟಿವಿಟಿಯನ್ನ ತಂದು ಕೊಡ್ತು. ಹಾಗಾಗಿ ಒಳ್ಳೆ ರಿಕವರಿ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ತು. ಇಲ್ಲಿ ನೋಡಬಹುದು ಪ್ರೀ ಮಾರ್ಕೆಟ್ ಇಲ್ಲಿ ರನ್ ಆಗ್ತಾ ಇದೆ ನೋಡಬಹುದು. ಅರೌಂಡ್ 14% ಇದೆ ಆಸ್ ಆಫ್ ನಾವು. $93 ಅಪ್ ಆಗಿದೆ ಸ್ಟಾಕ್. ಅಮೆರಿಕದ ಮಾರ್ಕೆಟ್ ನ ರೂಲ್ಸ್ ಗಳು ಬೇರೆ ತರ ಇರುತ್ತೆ, ನಮ್ಮ ಮಾರ್ಕೆಟ್ ತರ ಅಲ್ಲ. ಸೊ ಹಾಗಾಗಿ ಅಲ್ಲಿ ಪ್ರೀ ಮಾರ್ಕೆಟ್ ಸೆಷನ್ ಎನ್ವಿಡಿಯಾಗಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ತಿದೆ. ಸೊ ಇದೆರಡು ಮೇಜರ್ ರೀಸನ್ಸ್ ಇವತ್ತು ನಿಫ್ಟಿ ಬ್ಯಾಂಕ್ ಅಲ್ಲಿ ಡೌನ್ ಫಾಲ್ ಬರ್ಲಿಕ್ಕೆ, ಅದರ ನಂತರ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಇಲ್ಲಿ ನೋಡಬಹುದು ಇತ್ತೀಚಿನ ನ್ಯೂಸ್, ನಿಫ್ಟಿ ಬ್ಯಾಂಕ್ ಕ್ಲೋಸಿಂಗ್ ಮೊಮೆಂಟಮ್ ಕುಡ್ ಫೇಸ್ ರೆಸಿಸ್ಟೆನ್ಸ್ ಅರೌಂಡ್ 46,700. ಸೊ ಈ ನ್ಯೂಸ್ 2 ದಿನದ ಹಿಂದಿನ ನ್ಯೂಸ್. ಟೆಕ್ನಿಕಲ್ಸ್ ಪ್ರಕಾರ
ಆದ್ರೆ ಇವತ್ತು 46,900 ಗೆ ಕ್ಲೋಸಿಂಗ್ ಅನ್ನ ಕೊಟ್ಟು 700 ಕೂಡ ಹೋಗಿತ್ತು, ಕೆಳಗಡೆನೂ ಕೂಡ ಹೋಗಿತ್ತು. ಅದರ ನಂತರ ಸ್ಟ್ರಾಂಗ್ ರಿಕವರಿನೂ ಕೂಡ ಮಾಡಿದೆ. ಸೊ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಮಾರ್ನಿಂಗ್ ಸೆಂಟಿಮೆಂಟ್ ಅನ್ನು ನೋಡಿದ್ರೆ ಆಬ್ವಿಯಸ್ಲಿ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ಇರಬಹುದು ಅನ್ನೋ ತರ ಇತ್ತು, ಬಟ್ ಕೊನೆಯಲ್ಲಿ ದಿನದ ದಿಕ್ಕೆ ಬದಲಾಯಿತು. ಸೊ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು, ನಿಫ್ಟಿನಲ್ಲೂ ಕೂಡ ಹಾಗೆ ಸೆನ್ಸೆಕ್ಸ್ ಅಲ್ಲೂ ಕೂಡ. ಸೊ ಇಷ್ಟೇ ಮಾರ್ಕೆಟ್. ತುಂಬಾ ಜನ ಒಂದಿನ ಡೌನ್ ಆಯ್ತು ಅಂತಂದ್ರೆ ಟೆನ್ಸ್ ಆಗ್ಬಿಡ್ತಾರೆ, ಜೊತೆಗೆ ಭಯ ಪಡ್ತಾ ಇರ್ತಾರೆ. ಅಂತ ಅವಶ್ಯಕತೆ ಏನಿಲ್ಲ. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಅಥವಾ ಟ್ರೇಡರ್ಸ್ ಗೆ ಭಯ ಆಗ್ಲೇಬೇಕು, ಪೊಸಿಷನ್ಸ್ ಇರುತ್ತೆ. ಬಟ್ ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ನಮಗೆ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಬಟ್ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ಬೇಕು ಅಷ್ಟೇ. ಸೊ ಅಷ್ಟನ್ನ ಮಾಡಿದ್ರೆ ಪೀಸ್ಫುಲ್ ಆಗಿ ಇರಬಹುದು ನಾವು. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಜೊತೆಗೆ ನಮ್ಮ ಮಾರ್ಕೆಟ್ ಅಲ್ಲಿ ಕೊನೆ 1 ಗಂಟೆಯಲ್ಲಿ ರಿಕವರಿ ಬರ್ಲಿಕ್ಕೆ ಕಾರಣ ಏನು ಅಂತ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.